ಬೆಂಗಳೂರಿನಲ್ಲಿ ಬಿಗಡಾಯಿಸ್ತಾ ಇದೆ ಆಟೋ ಚಾಲಕರ ಪರದಾಟ. ಮಧ್ಯಪ್ರಾಚ್ಯ ಮಹಾಯುದ್ಧ. ಗ್ಯಾಸ್ ಸಮಸ್ಯೆ ಅನ್ನೋದು ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ಗ್ಯಾಸ್ಗೋಸ್ಕರ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿದೆ. ಗ್ಯಾಸ್ ಇಲ್ಲದೆ ಗಲ್ಲಿ ಗಲ್ಲಿಯಲ್ಲೂ ಆಟೋಗಳು ನಿಂತು ಹೋಗಿದೆ. ಬೆಂಗಳೂರು ಜೀವನಾಡಿ ಸಾರಥಿಗಳಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಶೇಷಾದ್ರಿಪುರಂನ ಎಜಿಎಸ್ ಬಂಕ್ ನಲ್ಲಿ ಆಟೋಗಳು ಕ್ಯೂ ನಿಂತಿದೆ. ರಾಜ್ಯದಾದ್ಯಂತ ಈ ಪರಿಸ್ಥಿತಿ ಇದೆ. ಬೆಂಗಳೂರಿನ ಚಿತ್ರಣ ನೀವು ನೋಡ್ತಾ ಇದ್ದೀರಿ. ಎಲ್ಲ ನೋಡಿದ್ರು ಅಲ್ಲಿ ಆಟೋ ಗ್ಯಾಸ್ ಇಲ್ಲದೆ ನಿಂತೋಗಿದೆ. ಇನ್ನು ಬಂಕ್ಗಳ ಮುಂದೆ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಲ್ತಾ ಇದೆ. ಆದ್ರೂ ಸಹ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸ್ಗಾಗಿ ಬಂಕ್ಗಳಲ್ಲಿ ಮುಗಿಬೀಳ್ತಾ ಇರುವಂಥದ್ದು ದಿನೇ ದಿನೇ ಅವರ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಸದ್ಯ ನಾನು ಶೇಷಾದ್ರಿಪುರಂನಲ್ಲಿರುವಂತಹ ಏಜಿಸ್ ಗ್ಯಾಸ್ ಬಂಕ್ನಲ್ಲಿದ್ದೇನೆ. ಅದೇ ರೀತಿ ಕ್ಯೂ ನಿಂತಿರುವಂಥದ್ದು. ಈ ಒಂದು ಬಂಕ್ನಲ್ಲಿ ವಿಶೇಷ ಏನಂದರೆ ಈಗ 12,500 ಗ್ಯಾಸ್ ಇರುವಂಥದ್ದು. ಅಂದರೆ ಪ್ರತಿ ಒಂದು ಗ್ಯಾಸ್ಗೆ 500 ರೂಪಾಯಿದು, ಅಂದರೆ 5 ಲೀಟರ್ ಹಾಕ್ತೇವೆ. 5 ಲೀಟರ್ ಹಾಕಿ ಅಂದರೆ ಸರಿಸುಮಾರು 2,500 ಆಟೋಗಳಿಗೆ ನಾವು ಹಾಕ್ತೇವೆ ಅಂತ ಒಂದಿಷ್ಟು ಮಾಹಿತಿಗಳನ್ನು ಸಹ ಮಾಲೀಕರು ತಿಳಿಸಿರುವಂಥದ್ದು. ಅಂದರೆ ಯಾವುದೇ ಆಟೋಗಳಿಗೆ ಫುಲ್ ಟ್ಯಾಂಕ್ ಮಾಡುವುದಿಲ್ಲ, ನಾವು ಎಲ್ಲ ಆಟೋಗಳಿಗೆ ಬರಬೇಕು. ಎಲ್ಲ ಆಟೋಗಳಿಗೂ ಏನು ಗ್ಯಾಸನ್ನು ತುಂಬಿಸುವ ಸಲುವಾಗಿ 2,500 ಆಟೋಗಳಿಗೆ ಗ್ಯಾಸನ್ನು ತುಂಬಿಸುವ ಕೆಲಸವನ್ನು ಮಾಡ್ತೇವೆ. ಪ್ರತಿ ಆಟೋಗಳಿಗೆ 500 ರೂಪಾಯಿ ಗ್ಯಾಸನ್ನು ಹಾಕ್ತೇವೆ. ಈಗಾಗಲೇ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಒಂದು ಕಡೆ ಗ್ಯಾಸ್ ನಮಗೆ ಸ್ಟಾಕ್ ಸಿಗ್ತಾ ಇದೆ ಅಂತ ಏಜಿಸ್ ಬಂಕ್ನ ಮಾಲೀಕರು ತಿಳಿಸಿರುವಂಥದ್ದು. ಸದ್ಯ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಬೆಳಗ್ಗೆಯಿಂದ ಸಾಲುಗಟ್ಟಿ ನಿಂತಿರುವಂತಹ ಆಟೋಗಳು. ಸರ್, ಏನಾಗಿದೆ ಸಮಸ್ಯೆ? ಈಗ ಸಿಗ್ತಾ ಇದೆಯಾ ಗ್ಯಾಸ್ ಹೇಗೆ ಅಂತ? ಎಲ್ಲಿದ್ದಾರೆ ಒಂದೊಂದು ಜಾಗದಲ್ಲಿ ಒಂದೊಂದು ರೇಟು, ಅಲ್ಲೇ ಹೋದ್ರೆ ಒಂದು ರೇಟು, ಇಲ್ಲೋದ್ರೆ ಒಂದು ರೇಟ್ ಇದೆ. ಏನು ಮಾಡ್ಕೊಂಡು ಈ ಥರ ಕ್ಯೂ ನಿಂತ್ಕೊಂಡು ಆಗ್ತಾ ಇದೆ. ಸದ್ಯ ಆಟೋ ಚಾಲಕರು ಹೇಳ್ತಿರುವಂಥದ್ದು ಅಂದರೆ ಗ್ಯಾಸ್ ಸಿಗ್ತಾ ಇದೆ. ಒಂದು ಕಡೆ ಒಂದು ರೇಟು, ಒಂದು ಕಡೆ 90 ರೂಪಾಯಿ ಇದೆ, ಒಂದು ಕಡೆ 100 ರೂಪಾಯಿ, ಇನ್ನೊಂದು ಕಡೆ 105 ರೂಪಾಯಿನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.